ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕಾರ್ಮಿಕ ನ್ಯಾಯಾಲಯ ಮತ್ತು ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಿ, ಇಲ್ಲದಿದ್ದರೆ ಲಿಖಿತ ಉತ್ತರ ನೀಡಿ. ಕೆ ನಾಗಲಿಂಗಸ್ವಾಮಿ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ. ಎಐಸಿಸಿಟಿಯು ಗಂಗಾವತಿ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಅಂದರೆ ಎಐಸಿಸಿಟಿಯು ವತಿಯಿಂದ ಕಾರ್ಮಿಕ ನ್ಯಾಯಾಲಯ, ಕಾರ್ಮಿಕ ಇಲಾಖೆ ಹಾಗೂ ಸರ್ಕಾರದ ನಿರ್ದೇಶನಗಳನ್ನು ತಕ್ಷಣ ಜಾರಿಗೊಳಿಸಿ ಕಾರ್ಮಿಕರ ಬಾಕಿ ವೇತನ ಪಾವತಿಸಬೇಕು. ಇಲ್ಲದಿದ್ದರೆ ಸಂಬಂಧಿಸಿದ ಅಧಿಕಾರಿಗಳು ಲಿಖಿತವಾಗಿ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಇಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಐಸಿಸಿಟಿಯು ವಡ್ರೆಟ್ಟಿ ಮತ್ತು ಕಾರ್ಟಿಗೆ ಉಪವಿಭಾಗದ ಕಾರ್ಮಿಕರಿಂದ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಎದುರು ನಡೆದ ಪ್ರತಿಭಟನಾ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ, ಕಳೆದ ಹಲವು ತಿಂಗಳುಗಳಿಂದ ತುಂಗಭದ್ರಾ ನೀರಾವರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ವೇತನ ಪಾವತಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಸಂಧಾನ ಸಭೆಗಳಲ್ಲಿ ಹಾಗೂ ಕಾರ್ಮಿಕ ಇಲಾಖೆಯ ಮುಂದಾಳತ್ವದಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರಗಳನ್ನು ಜಾರಿಗೊಳಿಸದೇ ಇರುವುದರಿಂದ ಕಾರ್ಮಿಕರು ತೀವ್ರ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ, ಕನಿಷ್ಠ ವೇತನ, ಇಎಸ್ಐ, ಪಿಎಫ್ ಸೇರಿದಂತೆ ಕಾನೂನುಬದ್ಧ ಸೌಲಭ್ಯಗಳನ್ನು ನೀಡಬೇಕಾದ ಸರ್ಕಾರದ ಸಂಸ್ಥೆಯೇ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸುತ್ತಿರುವುದು ಖಂಡನೀಯ ಎಂದು ಸಂಘ ಹೇಳಿದೆ. ಟೆಂಡರ್ ಪ್ರಕ್ರಿಯೆ ವಿಳಂಬದ ಹೆಸರಿನಲ್ಲಿ ಕಾರ್ಮಿಕರನ್ನು ಕೆಲಸದಿಂದ ದೂರ ಇಡುವುದು ಹಾಗೂ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡಿಸುವುದು ಕಾರ್ಮಿಕ ವಿರೋಧಿ ಕ್ರಮವಾಗಿದೆ ಎಂದು ಸಂಘ ಆರೋಪಿಸಿದೆ. ಸಂಘದ ಪ್ರಮುಖ ಬೇಡಿಕೆಗಳು: ಬಾಕಿ ಇರುವ ಎಲ್ಲಾ ವೇತನವನ್ನು ತಕ್ಷಣ ಪಾವತಿಸಬೇಕು, ಕಾರ್ಮಿಕ ನ್ಯಾಯಾಲಯ ಮತ್ತು ಸರ್ಕಾರದ ನಿರ್ದೇಶನಗಳನ್ನು ಜಾರಿಗೊಳಿಸಬೇಕು, ಕಾರ್ಮಿಕ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ವೇತನ ವ್ಯತ್ಯಾಸದ ಮೊತ್ತವನ್ನು ಕಾರ್ಮಿಕರ ಖಾತೆಗೆ ಜಮಾ ಮಾಡಬೇಕು, ಕಾರ್ಮಿಕರಿಗೆ ನಿರಂತರ ಕೆಲಸ ಹಾಗೂ ಉದ್ಯೋಗ ಭದ್ರತೆ ನೀಡಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಚ್ಚರಿಸಿದೆ. ಪ್ರತಿಭಟನಾ ಹೋರಾಟದ ನೇತೃತ್ವವನ್ನು ವಡ್ರೆಟ್ಟಿ ಉಪವಿಭಾಗದ ಅಧ್ಯಕ್ಷರಾದ ಶರಣಬಸವ ಹೇರೂರ್, ಕಾರ್ಟಿಗೆ ಉಪವಿಭಾಗದ ಅಧ್ಯಕ್ಷ ಹುಚ್ಚಯ್ಯ ಸ್ವಾಮಿ ವಹಿಸಿದ್ದರು. ಪ್ರತಿಭಟನೆಯಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ವಿಜಯ್ ದೊರೆರಾಜು ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಲಕ್ಷ್ಮಣ್ ಸಿಂಗ್ನಾಳ್, ಚಾಂದ್ ಪಾಷಾ, ಶಿವಕುಮಾರ್ ತಿಪ್ನಾಳ್, ಸೈಯದ್ ಸಾಬ್, ಗುಂಡಪ್ಪ, ವೀರಯ್ಯ ಸ್ವಾಮಿ, ಶೇಖರ್ ಕಾರ್ಟಗಿ, ಹನುಮಂತಪ್ಪ ಹೂಗಾರ್, ಯಮನಪ್ಪ ಕುಂಟೋಜಿ, ಶರಣಪ್ಪ ಹಣ್ಬಾಳ್ ಕ್ಯಾಂಪ್, ಖಾಜಾ ಸಾಬ್, ಲಕ್ಷ್ಮಿ, ಲಕ್ಷ್ಮಮ್ಮ, ನಾಗಮ್ಮ, ಮೆಹಬೂಬ್ ಸಾಬ್, ನಬಿ ಸಾಬ್, ವೆಂಕಟೇಶ್ ಸೇರಿದಂತೆ ವಡ್ರೆಟ್ಟಿ ಮತ್ತು ಕಾರ್ಟಿಗೆ ಉಪವಿಭಾಗದ ಕಾರ್ಮಿಕರು ಪಾಲ್ಗೊಂಡಿದ್ದರು. ಮನವಿ ಪತ್ರವನ್ನು ಕಾರ್ಯಪಾಲಕ ಅಭಿಯಂತರರಾದ ಎಂಎಸ್ ಗೋಡೇಕರ್ ಅವರಿಗೆ ಸಲ್ಲಿಸಿ ಏಪ್ರಿಲ್ 10ರೊಳಗೆ ಲಿಖಿತ ಪತ್ರ ನೀಡುವಂತೆ ಒತ್ತಾಯಿಸಲಾಯಿತು. ಮಾಹಿತಿಗಾಗಿ ಮಲ್ಲಮ್ಮ ನುಡಿ ವಾರ್ತೆ, ಗಂಗಾವತಿ. ಇವತ್ತು ನಾವು ಈ ಧರಣಿಯನ್ನು ಹಮ್ಮಿಕೊಂಡಿರ್ತೀವಿ. ಈ ಧರಣಿ ಹಮ್ಮಿಕೊಂಡ ಕಾರಣ ಅಂದ್ರೆ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸದ ಅಧಿಕಾರಿಗಳು ಮತ್ತು ಕಾರ್ಮಿಕ ನ್ಯಾಯಾಲಯದ ನಿರ್ದೇಶನ ಪಾಲಿಸುವ ಅಧಿಕಾರಿಗಳ ವಿರುದ್ಧ ನಾವು ಇಲ್ಲಿ ಧ್ವನಿ ಎತ್ತಬೇಕಂತೇಳಿ ಇಲ್ಲಿ ಬಂದಿದ್ದೀವಿ. ನಮ್ಮ ಬೇಡಿಕೆಗಳು ಏನಿದ್ರು ಸಮೇತ ನಮಗೆ ಹಕ್ಕೊತ್ತಾಯಗಳು ಮತ್ತು ಬೇಡಿಕೆಗಳು ಏನಂದ್ರೆ ನಮ್ಮನ್ನ ಕಾಯಮಾಗಿ ಇಲ್ಲಿ ಕೆಲಸಕ್ಕೆ ಇಟ್ಕೋಬೇಕು, ಆಮೇಲೆ ನಮ್ಮ ಕೆಲಸದ ಉದ್ಯೋಗ ಭದ್ರತೆಯನ್ನು ಕೊಡಬೇಕು, ಮತ್ತು ಆಮೇಲೆ ವೇತನ ಸಮೇತ ನಮಗೆ ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ. ವೇತನ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಜೀವನ ಮನೆ ನಿರ್ವಹಣೆಗೆ ತುಂಬಾ ತೊಂದರೆಗಳಾಗುತ್ತೆ ಅಂತೇಳಿ ಕಾರ್ಮಿಕರೆಲ್ಲ ಸೇರಿ ಇಲ್ಲಿ ವಡ್ರೆಟ್ಟಿ ಮತ್ತು ಪಾಲಕರಾದ ಅಭಿನೇತರರ ಕಾರ್ಯಾಲಯದ ಮುಂದೆ ನಾವಿವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಅಧಿಕಾರಿಗಳು ಮತ್ತು ಕಾರ್ಮಿಕರ ನಡುವೆ ಅಕ್ಕಜಿಕ್ಕಾಟ ಇದು ಹಿಂದಿನದಲ್ಲ, ಮೊದಲಿಂದ ಬರ್ತದೆ. ಈ ಅಧಿಕಾರಿಗಳು ತಮ್ಮ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸದೆ ಬೇಜವಾಬ್ದಾರಿತನದಿಂದ ಇದು ಮಾಡಿ ಈ ತರ ನಮ್ಮ ಕಾರ್ಮಿಕರಿಗೆ ಮತ್ತು ಎಲ್ಲ ತುಂಬಾ ಇಲ್ಲಿ ತೊಂದರೆಗಳನ್ನು ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ರ ಸಲುವಾಗಿ ಇಲ್ಲಿ ನಾವು ಈ 3-4 ತಿಂಗಳಿಂದ ಸಂಬಳ ಆಗಿಲ್ಲ, ವೇತನವನ್ನು ಕೊಟ್ಟಿಲ್ಲ, ವೇತನ ಸಮೇತ ಸರಿಯಾಗಿ ಕೊಡ್ತಾ ಇಲ್ಲ. ಈ ಗುತ್ತಿಗೆ ಆಧಾರ ಕೊಟ್ಟಿರೋ ಕಾರಣ ಗುತ್ತಿಗೆದಾರರು ಸಮೇತ ಇವರಿಗೆ ಸರಿಯಾದ ಟೈಮ್ಗೆ ಹಾಕಿರಲ್ಲ. ಅದಕ್ಕೆ ಮುಖ್ಯ ಅಭಿನೇತರು ಇವ್ರ ಸಮ್ಮುಖದಲ್ಲೇ ಅವೆಲ್ಲ ಆಗ್ಬೇಕಾಗಿರ್ತದೆ. ಅದಕ್ಕೆ ಅವ್ರ ಜವಾಬ್ದಾರಿ. ನಾವು ಕೆಲಸ ಮಾಡಿರ್ತೀವಿ, ಆ ಕೆಲಸದ ನಮ್ಗೆ ಮಾಡಿರ್ತಕ್ಕಂಥ ವೇತನ ಸರಿಯಾದ ಟೈಮ್ಗೆ ನಮ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಜೀವನ ನಿರ್ವಹಣೆ ಮಾಡಕ್ಕೆ ಕಷ್ಟ ಆಗತ್ತೆ ಅಂತೇಳಿ ನಾವು ಇಲ್ಲಿ ಬಂದು ಇವತ್ತು ಧರಣಿಗೆ ಕರೆ ಕೊಟ್ಟಿರ್ತೀವಿ. ಈ 3-4 ದಿನದ ಮುಂಚೆನೆ ನಾವು ಮೊದಲೇ ತಿಳಿಸಿರ್ತೀವಿ. ಅವಾಗ ಏನು ಅವರು ಇಷ್ಟೊಂದು ಮಾತಾಡೋದ ಕಾರಣ ನಾವು ಪುನಃ ಇಲ್ಲಿ ಬಂದು ಒಂದು 4
ಭಾಗಗಳಿಂದ ಕಾರ್ಮಿಕರು ಬಂದು ಕಾರ್ಟಿಗೆ ಮತ್ತು ಕಂಪ್ಲಿ, ಗಂಗಾವತಿ, ಮುನ್ರಾಬಾದ್ ಈ ಭಾಗದ ಕಾರ್ಮಿಕರು ಇಲ್ಲಿ ಬಂದು ಧರಣಿಗೆ ಸೇರ್ಕೊಂಡಿರ್ತೀವಿ. ಇದಕ್ಕೆ ಸರ್ಕಾರ ಅಧಿಕಾರಿಗಳಾಗ್ಲಿ ಮತ್ತು ಆಮೇಲೆ ಈ ನಿಯಂತ್ರಕರಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕರೆಗೆ ಹೋಗೊಟ್ಟು ಇವ್ರಿಗೆ ಉದ್ಯೋಗ ಭದ್ರತೆ ಮತ್ತು ವೇತನಗಳನ್ನು ಈ ಕೂಡಲೇ ಪಾವತಿ ಮಾಡ್ಬೇಕಂತೇಳಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಒಡ್ರಟ್ಟಿ ಉಪವಿಭಾಗ ಮತ್ತು ಕಾರ್ಟಿವಿ 31 ಉಪವಿಭಾಗದ ವತಿಯಿಂದ ನಡೆದಂಥ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ AICCTUನ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ವಿಜಯ್ ದೊರ್ರಾಜ್ ಅವರೇ, ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಒಡ್ರಟ್ಟಿ ಮತ್ತು ಕಾರಟಗಿ ಉಪವಿಭಾಗಗಳ ಅಧ್ಯಕ್ಷರುಗಳಾದ ಶರಣಪ್ಪ ಮತ್ತು ಉಚ್ಚಯ್ಯ ಸ್ವಾಮಿ ಅವರೇ, ನಮ್ಮ ಕೇಂದ್ರ ಸಮಿತಿಯ ಲಕ್ಷ್ಮಣ್ಣನವರೇ ಮತ್ತು ಎಲ್ಲ 2 ಉಪವಿಭಾಗದ ಪದಾಧಿಕಾರಿಗಳು ಮತ್ತು ಕಾರ್ಮಿಕ ಬಂಧುಗಳು, ಹಾಗೇನೆ ನಮ್ಮ ಕಂಪ್ಲಿ ಉಪವಿಭಾಗದ ಅಧ್ಯಕ್ಷರಾದ ಜಡಪ್ಪಣ್ಣವರೇ ಮತ್ತೆಲ್ಲ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳೇ, ಮಹಿಳಾ ಕಾರ್ಮಿಕರೇ, ಇವತ್ತು ಈಗಾಗಲೇ ನಾವು 24ರಂದು ಹೋದ ತಿಂಗಳು ಏಪ್ರಿಲ್ 24ರಂದು ರಾಯಚೂರು ಜಿಲ್ಲೆಯ 3 ವಿಭಾಗಗಳ ಮುಂದೆ ನಾವು ಹೋರಾಟನ ಮಾಡಿದ್ದೀವಿ. ಯರಮರಸಲ್ಲಿ ಮಾಡಿದ್ದೀವಿ, ಸಿರಿವಾರದಲ್ಲಿ ಮತ್ತು ಸಿಂಧನೂರಲ್ಲಿ ಹೋರಾಟ ಮಾಡೋ ಮೂಲಕ ಭಾಳ ಮುಖ್ಯವಾಗಿ ನಾವು ಇಲ್ಲಿವರೆಗೂ ನಾವೇನು ಹೋರಾಟ ಮಾಡದೇನೆ ನಾವೆಲ್ಲ ಕಾನೂನು ಮತ್ತು ಸರ್ಕಾರದ ವತಿಯಿಂದ ನಾವೆಲ್ಲ ಆದೇಶಗಳನ್ನು ಮಾಡಿಸಲಾಗಿತ್ತು. ಅವೆಲ್ಲ ಆದೇಶಗಳನ್ನು ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳು ಅದನ್ನು ಪಾಲನೆ ಮಾಡ್ತಾರ ಅಂತ ನಾವು ಭಾಳಷ್ಟು ನಂಬಿಕೊಂಡಿದ್ದೀವಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ವರ್ಷ ಪೂರ್ತಿ ನಿರಂತರ ಕೆಲಸ ಕೊಡಬಾರದು ಅನ್ನೋ ಉದ್ದೇಶ ನೀರಾವರಿ ನಿಗಮದ ನಮ್ಮ ಮುನಿರಾಬಾದ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಒಳಗೊಂಡಿದ್ದಾರೆ ಅಂತ ನಾವು ಭಾವಿಸ್ತೀವಿ. ನಾವಿವತ್ತು ಹೋರಾಟ ಮಾಡ್ತಿರೋದು ಯಾವುದೋ ನಮ್ಮನ್ನು ಮುಂದುವರ್ಸ್ರಿ, ನಮ್ಮನ್ನ ತೆಗಿಬೇಡ್ರಿ ಹಂಗಿಂಗಂತ ನಾವೇನು ಕೇಳಕ್ಕೆ ಬಂದಿಲ್ಲ. ನಮಗೀಗಾಗಲೇ ನಮ್ಮ ಕೆಲಸದಲ್ಲಿ ನಿರಂತರ ಮುಂದುವರಿಸಬೇಕು, ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಸರ್ಕಾರದ್ದು ನಿರ್ದೇಶನ ಇದೆ, ಕಾರ್ಮಿಕ ನ್ಯಾಯಾಲಯದ್ದು ನಿರ್ದೇಶನ ಇದೆ. ಆ ಎಲ್ಲ ನಿರ್ದೇಶನಗಳನ್ನು, ಆದೇಶಗಳನ್ನು ಇವತ್ತು ಅಧಿಕಾರಿಗಳು ಪಾಲನೆ ಮಾಡ್ತಿರೋ ಮಾಡೋದಿಲ್ಲ ಅಂತ ಇವತ್ತು ನಾವು ಕೇಳಕ್ಕೆ ಹೋರಾಟನ ಮಾಡಿದ್ದೀವಿ. ನೋಡಿ, ಮೊದಲೆಲ್ಲ ನಮಗೆ ಸಂಬಂಧಪಟ್ಟ ಆದೇಶಗಳು ಇರ್ತಿರ್ಲಿಲ್ಲ. ನಮ್ಗೇನಾದ್ರು ಮಾಡಿ ಹಿಂಗೆ ಒತ್ತಡ ಹಾಕಿ ಸ್ವಲ್ಪ ನೀರು ಬರೋಣ, ಬೇರೆ ಕೆಲಸ ಮಾಡ್ಕೊಂಡು ಏನೋ ಒಂದಿಷ್ಟು ಮಾಡ್ತಿದ್ವಿ. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಬಟ್ ನಾವು ಹೇಳ್ತಾ ಇದ್ದೀವಿ, ಇದು ಮನವಿ ಪತ್ರಕ್ಕೆ ನಾವು ಇಷ್ಟೆಲ್ಲ ಡಾಕ್ಯುಮೆಂಟ್ನ ಹಚ್ಚಿ ಕೊಡಕತ್ತೀವಿ ಅವರಿಗೆ, ಇವೆಲ್ಲ ಸರ್ಕಾರದ್ದು ಮತ್ತು ನ್ಯಾಯಾಲಯದು. ತಮಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಏನು ಮಾಡ್ತೀರಿ, ಜನವರಿಯಿಂದ ನೀರು ಹೋಗಿದ ಮೇಲೆ ಕೆಲಸ ಮಾಡ್ತಿದ್ದೀವಿ, ಇನ್ನು ಬಿಲ್ ಬರೆವಲ್ರು, ನಮಗೆ ಪೇಮೆಂಟ್ ಆಗ್ತದೋ ಇಲ್ಲೋ, ಇವೆಲ್ಲ ಭಾಳ ಗೊಂದಲಗಳು ನಿಮ್ಮಲ್ಲೆಲ್ಲರೂ ಅಲ್ಲೇ ಅದಾವ. ಬಟ್ ನಾವು ಹೇಳ್ತಾ ಇದ್ದೀವಿ, ಈ ಸರಿ ನಮಗೆ ಕಾನೂನಿನ ಬಲ ಇದೆ, ಸರ್ಕಾರದ ಆದೇಶಗಳಿದ್ದಾವೆ. ಸರ್ಕಾರದ ಆದೇಶಗಳ ಮೇಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ. ಅದನ್ನು ಪಾಲಿಸ್ತಿಲ್ಲ ಅಂತೇಳಿ ನಾವು ಅಲ್ಲಿಗೆ ಹೋದ್ಮೇಲೆ ನಮಗೆ ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಡಿಸ್ಟರ್ಬ್ ಮಾಡಬಾರ್ದು ಅವ್ರ ಕೆಲಸದಿಂದ ಅಂತೇಳಿ ಈಗೇನು ಆದೇಶ ಮಾಡಿದ್ದಾರೆ, ಆ ಆದೇಶಗಳ ಪ್ರಕಾರ ಪಾಲನೆ ಮಾಡಬೇಕು. ಅಂದರೆ ನಮಗೆ ವೇತನ ಮಾಡಿದರೆ ಅದು ಪಾಲನೆ ಮಾಡ್ದಂಗೆ, ಹೌದೇ ಇಲ್ಲ? ಅದು ವೇತನ ಮಾಡಬೇಕು. ಈಗ ಜನವರಿಯಿಂದ ನಮಗೆ ಏನು ಕಾನೂನು ಆದೇಶದ ಮೇಲೆ ಕೆಲಸ ಮಾಡ್ತಿದ್ವಿ, ನಮಗೆ ಈ ಒಂದು ಆದೇಶಗಳನ್ನ ಪಾಲಿಸಿ ನಮಗೆ ಈ ಸರಿ ವೇತನ ಪಾವತಿ ಮಾಡಿ ಅಂತೇಳಿ ಹೋರಾಟನ ಆರಂಭ ಮಾಡಿದ್ದೀವಿ. ಇದು ಈಗ ನಮಗೆಲ್ಲರೂ ಕೇಳ್ತಾರೆ, ನಮಗೆ DLC ಅವ್ರು ಕೇಳ್ತಾರೆ, ನೀವು ಅವ್ರಿಗೆ ವೇತನ ಪಾವತಿ ಮಾಡಂತ ಲೆಟರ್ ಕೊಟ್ರಿ ಏನು?
ಹೋರಾಟ ಮಾಡಿದ್ರೆ ಏನು, ಮನವಿ ಪತ್ರ ಕೊಟ್ರಿ ಏನು ಅಂತ ಕೇಳ್ತಾರೆ. ಅದಕ್ಕಾಗಿ ನಾವು ಇದನ್ನ ಫಾರ್ಮಾಲಿಟೀಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವೆಲ್ಲ ಕಾನೂನು ಹೋರಾಟದ ಭಾಗನೇ ಇವು. ನಾವಿವತ್ತು ಕಾನೂನು ಹೋರಾಟದ ಪ್ರತಿಗಳನ್ನ ಇವತ್ತು ಅಧಿಕಾರಿ ಕೊಡೋದ್ರ ಮೂಲಕ ನಾವು ಇವತ್ತು ಇದನ್ನ ಪಾಲನೆ ಮಾಡಂತ ಹೇಳಕ್ ಬಂದ್ವಿ. ಬಟ್ ನಾವು ಮೊನ್ನೆ ಇವ್ರಿಗೇನು ಕೊಟ್ಟಿದ್ದೀವಲ್ಲ ಆ ಪತ್ರದಲ್ಲಿ ನಾವು ಬರೆದಿದ್ವಿ ಹಿಂಗಿಂಗ ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ನೀವು ಲಿಖಿತ ಕೊಡಬೇಕಂದ್ರೆ ಈಗ ಅವ್ರು ಬಂದು ಹೇಳಿ ಹೋದ್ರು, ನಿಮ್ಗೆಲ್ಲರಿಗೂ ಗೊತ್ತಾಯ್ತು. MD ಅವರು ಇದನ್ನ ನೀವು ಕೋರ್ಟಿಗೆ ಅಪೀಲ್ ಹೋಗ್ರಿ ಅಂತ ಹೇಳ್ಯಾರ. ನಾವು ಹೋಗಿದ್ದೀವಿ ಅಂತ ಹೇಳಿದರು. ಬಟ್ ಅಧಿಕಾರಿಗಳಿಗೆ ಈಗ ಮಾತಾಡೋಣ ಅಂತ ಮುಂದೆ. ಮೊನ್ನೆ ನಮ್ಮದು 28ಕ್ಕೆ ನಮ್ಮದು 2 ಪ್ರಕರಣಗಳಿದ್ವು. ಒಂದು ನಮ್ಮನ್ನ ಕಾಯಂ ಕೆಲಸಗಾರ ಎಂದು ಪರಿಗಣಿಸ್ಬೇಕನ್ನೋದು ಒಂದು ಹಿಂದೆ ನಿಂತು ನಡೆದದ್ದು. ಮತ್ತು ಎರಡನೇದು ಈಗ ನಮ್ಮ ಕಾರ್ಮಿಕರ ಬೇಡಿಕೆಗಳೇನದಾವೆ, ವೇತನ ಹೆಚ್ಚಳ ಮಾಡೋದು, ನಮಗೆಲ್ಲ ರಜೆ ಕೊಡೋದು, ನಮ್ಗೆ ಏನು ವೇತನ ಸರಿಯಾಗಿ ಪಾವತಿ ಮಾಡೋದು, ಜೊತೆಯಲ್ಲಿ PF ESI ಸೇರಿದಂತೆ ನಮಗೆ ಎಲ್ಲಿವರೆಗಿದಾವೆ ಅಂದ್ರೆ ನಮ್ಮ ಎಲ್ಲ ಕಾರ್ಮಿಕರಿಗೂ ಮನೆ ಕಟ್ಟಿಕೊಳ್ಳೋಕ್ಕೆ, ಮಕ್ಕಳು ಸಾಲು ಓದಿಸೋದಕ್ಕೆ ಎಲ್ಲದೂ ಕೂಡ ನಮಗೆ ನಿಗಮದಿಂದ ಸಾಲನ್ನು ಕೊಡಬೇಕು ಅನ್ನೋ ಒಂದು ಕೇಸನ್ನು ಈಗಾಗಲೇ ಹಾಕಿದ್ದೀವಿ. ಆ ಕೇಸ್ ಕೂಡ 28ಕ್ಕೆ ಮೊದಲನೇ ಹಿಯರಿಂಗ್ ಆಯಿತು. ಈಗ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ, ನಮಗಿಲ್ಲ ಎಲ್ಲದಕ್ಕೂ ಅವ್ರು ಏನಂದ್ರೆ ನಮ್ಗೆ ಯಾರು ಸಂಬಂಧ ಇಲ್ಲ, ಕಾರ್ಮಿಕರು ಯಾರು ನಮಗೆ ನಿಗಮಕ್ಕೆ ಸಂಬಂಧ ಇಲ್ಲ, ಎಲ್ಲ ಗುತ್ತೇದಾರಿಗೆ ಕೊಡ್ತೀವಿ, ಅವ್ರ ಮೂಲಕ ಮಾಡ್ಕೊಂತೀವಿ ಅಂತ ಅವ್ರು ಅದೊಂದೇ ಪಾಯಿಂಟ್ನ ಕೊಡ್ತಾರೆ, ಅವ್ರು ಬೇರೆ ಏನು ಕೊಟ್ಟಿಲ್ಲ. ಬಟ್ ನಮಗೆ ಇನ್ನೂ ಕಾನೂನಲ್ಲಿ ಅವಕಾಶ ಅದ. ಗುತ್ತೇದಾರ ಯಾವಾಗ ಬರ್ತಾರಂತಂದ್ರೆ ನಿಗಮ ಅದ, ನೀರಾವರಿ ಅದ, ಇಲ್ಲಿ ನೀರಾವರಿ ಪ್ರದೇಶ ಅದ, ಇಷ್ಟು ಜನ ಕೆಲಸ ಮಾಡಬೇಕು ಅಂತ ನೀರಾವರಿ ಇಲಾಖೆ ಹೇಳಿದ ಮೇಲೆ ಅವ್ರು ಕಾಂಟ್ರಾಕ್ಟ್ ಬರ್ತಾರೆ. ಹೌದಾ ಇಲ್ಲ? ಅರ್ಥ ಆಗ್ತದಲ್ಲ ನಿಮಗೆಲ್ಲ? ಆದ್ರೆ ಅವ್ರು ಏನಿಲ್ಲ, ಒಟ್ಟ ನಿಗಮನೂ ಸಂಬಂಧ ಇಲ್ಲ, ಕಾರ್ಮಿಕರ ಸಂಬಂಧ ಇಲ್ಲ, ನೀರಾವರಿ ಸಂಬಂಧ ಇಲ್ಲ. ಅವ್ರಿಗೇನಂದ್ರೆ ಗುತ್ತೇದಾರ ಒಂದೇ ಸಂಬಂಧ. ಅವ್ರಿಗೆ ಗುತ್ತೇದಾರಿಗೆ ಯಾರು ಕೊಡ್ತಾರ, ಏನಂತ ಅವ್ರಿಗೆ ಕೆಲಸ ಕೊಡ್ತಾರ, ನೀ ಕೆಲಸ ಕೊಡೋರು ಯಾರು ಅನ್ನೋದು ಪರಿಜ್ಞಾನನ ಅವ್ರಿಗಿಲ್ಲ. ಹೌದಾ ಇಲ್ಲ? ಅದನ್ನೆಲ್ಲ ತಿಳಿಸ್ಬೇಕಾಗ್ಯದ ನಾವು. ಈಗ ನಾವಿವತ್ತು ಅದನ್ನು ನಾವು ಮೊನ್ನೆ 28ಕ್ಕೆ ನಮ್ಮ ಕೇಸ್ ನಡೆದಾಗ ಅಲ್ಲೊಂದು ವಿಷಯ ಗೊತ್ತಾಯಿತು. ಚೀಫ್ ಇಂಜಿನಿಯರ್ ಬಂದರು, ಮತ್ತು ನಮ್ಮ SC ಅವರು ಮತ್ತು ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಬಂದಾಗ ನಾವು ನಿಮ್ಮ ವಿರುದ್ಧ, ನಿಮ್ಮ ಆದೇಶಗಳ ವಿರುದ್ಧ ನಾವು ಕೋರ್ಟಿಗೆ ಹೋಗಿವಿ ಅಂತ ಹೇಳಿದರು. ಆದೇಶಗಳ ವಿರುದ್ಧ ಕೋರ್ಟಿಗೆ ಹೋಗಿರಂದ ನಮಗೇನಾಯ್ತು, ಮೊದಲೇ ಗೊತ್ತಿತ್ತು ನಮಗೆ ಇವ್ರು ಹೋಗ್ತಾರೆ ಹೆಂಗಿದ್ರು ಅಂತೇಳಿ. ಅವ್ರಕ್ಕಿಂತ ನಾವೆಷ್ಟು ಮುಂದಾಲೋಚನೆ ಮಾಡ್ತೀವಿ ಅಂದ್ರೆ ಕಾರ್ಮಿಕರನ್ನ ಹೆಂಗೆ ನಾವು ಸೇಫರ್ ಸೈಡ್ ಇಡಬೇಕು, ನಿಮಗೆಲ್ಲ ಹೆಂಗೆ ರಕ್ಷಣೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ನಾವು DLC ಅವ್ರು ಮಾಡಿದಂಥ ಪ್ರತಿಯೊಂದು ಆದೇಶಕ್ಕೂ ನಾವು 3 ಹೈಕೋರ್ಟ್ಗಳಲ್ಲಿ ಇವತ್ತು ಹೊರಗೆ ಹೇಳ್ತಾ ಇದ್ವಿ. ಯಾಕಂದ್ರೆ ಅವ್ರು ಹೋಗ್ಬಿಟ್ಟಾರೆ. ಈಗ 3 ಹೈಕೋರ್ಟ್ ಅಂದ್ರೆ ಗುಲ್ಬರ್ಗ, ಧಾರವಾಡ ಮತ್ತು ಬೆಂಗಳೂರು, 3 ಹೈಕೋರ್ಟ್ಗಳಲ್ಲಿ ನಿಮ್ಮ ಕೇಸನ್ನ ನಿಮ್ಗೇನು ಆದೇಶ ಅದ ಅದ್ರ ಮೇಲೆ ನಾವು ಕೇವೇಟ್ ಹಾಕಿದ್ವಿ. ಇವ್ರೇನಾದರೂ ಕಳ್ಳ ದಾರಿಲಿಂದ ಬಂದು ನಮ್ಮನ್ನು ಕೆಲಸದಿಂದ ತೆಗಿಬೇಕನ್ನಂಗೆ ನೋಡಿದರೆ ಅದು ನಮಗೆ ಗೊತ್ತಾಗಬೇಕು ಅನ್ನೋ ಒಂದು ಆದೇಶಗಳ ಮೇಲೆ ನಾವು ಕೇವೇಟ್ ಹಾಕಿದ್ದೀವಿ. ಕೇವೇಟ್ ಹಾಕಿದ ಮೇಲೆ ಅವರು 21ಕ್ಕೆ ಏಪ್ರಿಲ್ 21ಕ್ಕೆ ಅಲ್ಲೇನು ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಪುನಃ ನಮಗೆ ನೋಟಿಸ್ ಕೊಡ್ತಾರೆ 28ಕ್ಕೆ. ನಮ್ಮ ವಕೀಲರು ಅಲ್ಲೇ ಹಾಜರಾಗ್ತಾರೆ. ನೋಡಿ ನಾವು ಎಷ್ಟು ಫಾಸ್ಟ್ ಇದ್ದೀವಿ ಅಂತ. ಅವರು ಲೇಟ್ ಇರ್ಬೋದು, ಅಲ್ಲೇ ನಮ್ಮ ವಕೀಲರು ನೋಟಿಸ್ ಇಶ್ಯೂ ಮಾಡ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಏನಂತ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ? ಕಾನೂನು ಬಿಟ್ಟು ಡೆಪ್ಯೂಟಿ ಲೇಬರ್ ಕಮಿಷನರ್ ಅವರು ಏನಾದರೂ ಆದೇಶ ಮಾಡಿದಾರ ಅಂತ ಹೈಕೋರ್ಟ್ ಕೇಳಿದ್ರು. ಡೆಪ್ಯೂಟಿ ಲೇಬರ್ ಕಮಿಷನರ್ ಅವರು ಆ ಕಾನೂನು ಬಿಟ್ಟು ಏನಾದರೂ ಅವ್ರಿಗೆ ಆದೇಶ ಮಾಡ್ಯಾರ ಏನು ಅಂತ ಕೇಳ್ಯಾರ. ಬಟ್ ಅದು ಯಾವುದೂ ಇಲ್ಲ, ಇವರೆಲ್ಲ ಸುಳ್ಳು ಏನೋ ಬರ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ಬಟ್ ನಾವು ಹೇಳ್ತಿದ್ವಿ, ಅವತ್ತು ಚೀಫ್ ಇಂಜಿನಿಯರ್ ಅವ್ರ ಮುಂದಾನೆ DLC ಅವರು ಹೇಳಿದ್ದಾರೆ ಏನಂತ, ನಿಮ್ಮದು ಸ್ಟೇ ಸಿಕ್ಕರೆ ಮಾತ್ರ ಕೇಸಿಗೆ ವ್ಯಾಲ್ಯೂ ಬರುತ್ತೆ, ನಾವೇನಾದರೂ ಪಾಲನೆ ಮಾಡಬೇಕಾಗಿ. ನೀವು ಕೇಸ್ ಜುನೆ ಹಾಕೇಬೋದು, ಕೇಸ್ ಹಾಕಿ ಒಂದು ಮಾತ್ರಕ್ಕೆ ನಾವು ನಮ್ಮ ಆದೇಶ ಅಲ್ಲಿಗೆ ಮುಕ್ತಾಯ ಆಗಂಗಿಲ್ಲ. ನಿಮಗೆ ಸ್ಟೇ ಸಿಗೋವರೆಗೂ ಇದೇ ಆದೇಶ ಮುಂದುವರಿತದ. ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಕೋರ್ಟ್ ಏನು ಫೈನಲ್ ಮಾಡ್ತದೆ ಅಲ್ಲೇನಾದರೂ ಫೈನಲ್ ಆದರೆ ಅದನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ DLC ಅವರು ಹೇಳಿದ್ದಾರೆ. ನಾವು ಕೂಡ
ನಿಮ್ಮೆಲ್ಲರಿಗೂ ಕೂಡ ಓಪನ್ ಆಗಿ ಅದನ್ನೇ ಹೇಳ್ತಾ ಇದೀವಿ. ಇಲ್ಲಿ ಯಾವುದು ಮುಚ್ಚುಮರೆ ಇಲ್ಲ, ಯಾವುದು ನಿಮ್ಮಿಂದ ಮುಚ್ಚುವ ಪ್ರಶ್ನೆನೇ ಇಲ್ಲ. ನಾವು ಇವತ್ತು ಅವೇ ವಿಚಾರಗಳನ್ನು ನಾವು ಇವತ್ತು ಮುಂದೆ ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗೋದ್ರ ಮೂಲಕ ನಾವು ಸರ್ಕಾರಕ್ಕೆ ಏನು ಕೇಳ್ತೀವಿ ಅನ್ನೋದನ್ನು ಗೊತ್ತಾಗಬೇಕಾಗ್ಯದ. ಇವತ್ತು ನಾವು ನಮಗೆ ಸರ್ಕಾರ ಹೇಳಿದೆ, ಅದಕ್ಕೆ MD ಅವರು ಅನುಮೋದನೆ ಇದೆ, ಇದರಲ್ಲಿದೆಲ್ಲ. ಇನ್ನು ಮುಂದೆ ಕಳಿಸ್ತೀವಿ, ಸರ್ಕಾರಕ್ಕೆ ಕಳಿಸ್ತೀವಿ, ಮತ್ತೆ ಅದು ನೋಡ್ತೀವಿ ಮಾಡ್ತೀವಿ ಅನ್ನೋದಿಲ್ಲ. ಈಗ ಯಾವುದು ಈಗ ಏನಿದ್ರು ಮಾಡ್ತಿರೋ ಮಾಡಂಗಿಲ್ಲ, ಅದನ್ನು ಕೇಳಕ್ಕೆ ಬಂದಿದ್ದೀವಿ. ಈಗಾಗಲೇ ಅಲ್ಲೆಲ್ಲ AAA ಅವರಿಗೆಲ್ಲ ಪತ್ರ ಬರೆದಾರ ಆ ಭಾಗದಲ್ಲಿ. ಇವತ್ತು ಇಲ್ಲಿ ಕೇಳ್ತಾ ಇದ್ದೀವಿ, ನಮ್ಮ ಹೋರಾಟ ನಿಮ್ಮ ಏನಿದೆ ಕಾರ್ಮಿಕರು ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಸಕ್ಸಸ್ ಆಗ್ತದೆ. ನಾವು ಇವತ್ತು ಇಷ್ಟೆಲ್ಲ ಇದು ಮಾಡೋದು, ಒಂದು 6 ತಿಂಗಳ ವೇತನ ಇಲ್ಲ ಅಂದ್ರೆ ಏನು ಆಗಂಗಿಲ್ಲ. ನಾವು ನಮ್ಮ ಒಂದು ತಾಳ್ಮೆಯನ್ನು ಅಧಿಕಾರಿಗಳ ಪರೀಕ್ಷೆ ಮಾಡಿ ಮಾಡಿ ನಮ್ಮ ಒಂದು ಐಸತ್ತನ್ನು ತಿಳ್ಕೊಂಡು ಇವತ್ತು ನಮ್ಮನ್ನ ಈ ಥರ ನೀರಾವರಿ ನಿಗಮದವರು ನಮ್ಮನ್ನ ಆಟ ಆಡಿಸ್ತಿದ್ದಾರೆ. ಬಟ್ ಅದೆಲ್ಲ ಕೈ ಬಿಡಬೇಕು. ಈ ಬಾರಿ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವೆಲ್ಲ ಕೆಲಸ ಮಾಡಿ, ಕಾನೂನಿದೆ, ಸರ್ಕಾರದ ನಿರ್ದೇಶನ ಇದೆ, ನ್ಯಾಯಾಲಯದ ನಿರ್ದೇಶನ ಇದೆ. ನ್ಯಾಯಾಲಯ ನಿರ್ದೇಶನ ಬರೀ ಸಂಘದವರು ನಡುವೆ ಆಗಿರೋದಲ್ಲ, ಅದು ತಮಗೆಲ್ಲ ಗೊತ್ತಿರಲಿ. ಚೀಫ್ ಇಂಜಿನಿಯರ್ ಅವರು ಒಪ್ಪಿಕೊಂಡಿರೋದು, ಎಲ್ಲರೂ ಸೈನ್ ಮಾಡಿರೋದು, ಹೌದಾ ಇಲ್ಲ? ಅವೆಲ್ಲ ಪ್ರೊಸೀಡಿಂಗ್ಸ್ ಇದ್ದಾವೆ. ಅದರ ಪ್ರಕಾರ ನಾವು ಈಗಾಗಲೇ ನೀವು ಏನು ಲೀಸ್ಟ್ ಕೊಟ್ಟಿದ್ದೀರಿ, ಆ ಲೀಸ್ಟ್ ಪ್ರಕಾರ ನಿಮಗೆ ವೇತನ ಪಾವತಿ ಮಾಡೋಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನೇನು ಮಾಡಬೇಕು ಅದೆಲ್ಲ ಸಂಘ ಇವತ್ತು ಅದನ್ನು ಮುಂದುವರಿಸ್ತಿದೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸಬೇಡಿ, ಕೆಲಸನ ಮಾಡಿ. ಯಾಕಂದ್ರೆ ನಾಳೆ ನ್ಯಾಯಾಲಯದಲ್ಲಿ ನಾವು ನಮ್ಮ ಆದೇಶನ ನಾವು ಎತ್ತಿಡಬೇಕಾಗ್ತದೆ, ನಾವು ಅದನ್ನು ಸಾಬೀತು ಮಾಡ್ಕೋಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತೇನಿದ್ದಾವೆ ಅವ್ರೇನು ಬರ್ತಾರೆ ಅಧಿಕಾರಿಗಳು, ಅವ್ರ ಜೊತೆಗೆ ಮಾತಾಡೋಣ. ಸ್ಪಷ್ಟವಾಗಿ ಬಂದಿದ್ರಲ್ಲ, ಸುಮ್ಮನೆ ಒಂದೊಂದು ನೀವೊಂದು ಅನ್ನೋದು ಅವರೊಂದು ಅನ್ನೋದು ಬೇಡ. ಈಗ ನೋಡಿ, ಮೊನ್ನೆ ಹೋದ ತಿಂಗಳಲ್ಲಿ ಪೇಮೆಂಟ್ ಆದರೆ ಮೊನ್ನೆ 2-3 ದಿನದಿಂದ ಹಾಕ್ಯಾರ, ಹೌದಲ್ಲ? ಅಲ್ಲ, ಇಲ್ಲಿ ನೋಡಿ, ಕಾರ್ಟಿಗಿದು ನಾವು ಬರ್ರಿ, ಇಲ್ಲಿ ಮುಂದೆ ಬರ್ರಿ ಸರ್. ಹೇಳ್ತಾರೆ ಸರ್. ಈಗ ಇವು ನಮ್ಮ ಈ ಕಾಲುವೆಗಾಗಿ ನೀರು ನಿರ್ವಹಣೆ ತಗೊಳ್ಕೊಂಡು ಈ ಕಾರ್ಮಿಕರಾಗಿ ನಾವು ತಗೊಂಡಿದ್ದಕ್ಕೆ ಸೊ ಇವರು ಕೆಲವೊಂದು ಬೇಡಿಕೆಗಳಿದಾವೆ, ಅದಕ್ಕೆ ನಮಗೆ ಮನವಿ ಕೊಡ್ತಾ ಇದ್ದಾರೆ. ನಾವು ಇವರ ಮನವಿಯನ್ನು ತಗೊಂಡು ಮೇಲಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸ್ತೀವಿ. ಸರ್. ಇಲ್ಲ, ನಮಗ್ ಇದು ಅಲ್ಲ, ಮೇಲಧಿಕಾರಿ ನಾವು ಏನೂ ಮಾಡ್ಲಿಕ್ಕೆ ಬರಲ್ಲ. ಮೇಲಿಗೆ ಬರೀರಿ. ನಾವು ಮೇಲಿಗೆ ಬರೆದು ಸಾಕಾಗ್ಯವ, ನಿಮ್ಮಿಂದ ಇದು ಮಾಡ್ಬೇಕಾಗಿದೆ. ಹಿಂಗಿದೆ ಪತ್ರಗಳು, ಉಲ್ಲೇಖಿತ ಪತ್ರ. ಈಗ ನೀವು ಡೈರೆಕ್ಟ್ ನಾನೇ ಮಾಡುವಂತದ್ದು ಇದ್ರೊಳಗೆ ಏನು ಇರಲ್ಲ. ನಾವು ಮೇಲಾಧಿಕಾರಿಗಳಿಂದ ನೀವು ಏನ್ ಕೇಳ್ತಿರಲ್ಲ ಅದಕ್ಕೆ ಉತ್ತರ ಕೊಡ್ತೀವಿ. ಪ್ಲೀಸ್ ತೆಗೆಯಪ್ಪ ಜಲ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.